ನಮಸ್ಕಾರ ಎಲ್ಲರಿಗೂ, ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೈಡೇ ದಿನ ಅಥವಾ ನಿನ್ನೆ ದಿನ US ಸ್ಟಾಕ್ ಮಾರ್ಕೆಟ್ದಾಗ ಬ್ಲಡ್ ಬಾತ್ ಆಗೈತಂತ ನಾವು ಅನ್ಬೋದ. ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು US ಸ್ಟಾಕ್ ಮಾರ್ಕೆಟ್ದಾಗ. ನೋಡ್ಬೋದು ನೀವು, ಡೌ ಜೋನ್ಸ್ 1.35% ಬಿದ್ದೈತಿ, S&P 500 2.64% ಬಿದ್ದೈತಿ, ಮತ್ತು ನ್ಯಾಸ್ಡ್ಯಾಗ್ ರೇ 4.18% ಬಿದ್ದೈತಿ. ಇದ್ಯಾವುದು ಸಣ್ಣ ದೇಶದ ಮಾರುಕಟ್ಟೆ ಇಲ್ಲ, ಜಗತ್ತಿಗನ ದೊಡ್ಡಣ್ಣ ಅಂತೇವೆ ನಾವು US ಆ ದೇಶ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ನಿನ್ನೆ ದಿನ ಈ ಥರ ಇತ್ತಂತ ನಾವು ಅನ್ಬೋದ. ಬರೀ US ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇಲ್ಲ, ಏನು ನಾವು ಸೇಫ್ ಹವೆನ್ ಅಂತೇವಿ, ಏನು ಹೂಡಿಕೆದಾರರ ಮಾರುಕಟ್ಟೆನ ಹೂಡಿಕೆ ಮಾಡುಲ್ದ ರಿಸ್ಕ್ ಕಡಿಮೆ ಇರ್ತೈತೆ ಅನ್ನೋ ಕಾರಣದಿಂದ ಗೋಲ್ಡ್ ಮತ್ತು ಸಿಲ್ವರ್ನ ಏನು ಹೂಡಿಕೆ ಮಾಡ್ತಾರ ಅವ್ರದ್ದು ಪರಿಸ್ಥಿತಿ ನಿನ್ನೆ ದಿನ ಭಾಳ ಕೆಟ್ಟಿತ್ತಂತ ನಾವು ಅನ್ಬೋದ. ನೀವು ಇದು ನೋಡ್ಬೋದು ಗೋಲ್ಡ್ ಚಾರ್ಟ್. ನಿನ್ನೆ ಗ್ಲೋಬಲ್ ಮಾರ್ಕೆಟ್ದಾಗ ಗೋಲ್ಡ್ 3.29% ಬಿದ್ದ $4,327 ಕ್ಲೋಸಿಂಗ್ ಕೊಟ್ಟೈತಿ. ಅದೇ ಥರ ಸಿಲ್ವರು ಏನು ಏರ್ಕೊಂತನ ಹೋಗಾತಿತ್ತು ಕಂಟಿನ್ಯೂ, $100 ಸಮೀಪ ಏನು ಗ್ಲೋಬಲ್ ಮಾರ್ಕೆಟ್ನಾಗ ಟಚ್ ಆಗಿತ್ತು. ಅದು ನೋಡ್ಬೋದು ನೀವು, ನಿನ್ನೆ ದಿನ 8.31% ಬಿದ್ದಿತ್ತು. 8% ಬಿದ್ದ $67 ಸಿಲ್ವರನ್ನು ಸಹ ಕ್ಲೋಸಿಂಗ್ ಕೊಟ್ಟಿತ್ತು. ಯಾಕೆ ನಿನ್ನೆ ದಿನ US ಮಾರ್ಕೆಟ್ ಬಿದ್ದು ಮತ್ತು US ಮಾರ್ಕೆಟ್ ಬಿದ್ದಿದ್ರಿಂದ ಭಾರತದ ಫ್ಯೂಚರ್ ಏನಿರ್ತೈತಿ ಗಿಫ್ಟ್ ನಿಫ್ಟಿ ಅದು ಸಹ ನೋಡ್ಬೋದು ನೀವು 1.54% ಬಿದ್ದೈತಿ. ಅಂದರೆ ಇದ್ರಲ್ಲಿ ಏನು ಗೊತ್ತಾಗ್ತೈತೆ ಅಂತಂದ್ರೆ ನಾಳೆ ದಿನ ಅಥವಾ ಮಂಡೇ ಭಾರತದ ಸ್ಟಾಕ್ ಮಾರ್ಕೆಟನ್ನು ಗ್ಯಾಪ್ ಡೌನ್ ಓಪನ್ ಆಗ್ಬೋದ, ಕುಸಿದನ ಓಪನ್ ಆಗ್ಬೋದ ಅಂತ ನಮಗೆ ಗಿಫ್ಟ್ ನಿಫ್ಟಿದನ್ನು ಚಾರ್ಟ್ ನೋಡ್ರೆ ಗೊತ್ತಾಗತೈತಿ. ಬರೀ ಈಗ ಎದಕ್ಕೆ US ಮಾರ್ಕೆಟ್ ಗೋಲ್ಡ್, ಗಿಫ್ಟ್ ನಿಫ್ಟಿ, ಸಿಲ್ವರ ಮತ್ತು ಬಿಟ್ಕಾಯಿನ್ ಹೇಳೋದು ನೆನಪರಿದ್ನಿ. ಬಿಟ್ಕಾಯಿನನ್ನು ನಿನ್ನೆ ದಿನ ನೋಡ್ಬೋದು ನೀವು, ಈ ಚಾರ್ಟ ಯಾವ ಥರ ಕುಸ್ಕೋ ಅಂತ ಬಂದೈತಂತ. ಬಿಟ್ಕಾಯಿನನ್ನು ಯಾಕೆ ಬಿದ್ದೈತಿ, ಅದರಿಂದ ಏನು ಕಾರಣಗಳಿದಾವಂತ ಈಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ನೋಡ್ರಿ, ನಿನ್ನೆ US ಜಾಬ್ ಡೇಟಾ ಬಂತ. ಜಾಬ್ ಡೇಟಾ US ಬರೋಣ, ಆ ಜಾಬ್ ಡೇಟಾ ಎಷ್ಟು ಬಂತಂತ ನೀವು ಇಲ್ಲಿ ನೋಡ್ಬೋದು ನೀವು US ಹೊಸ ಜಾಬ್ಗಳು 1,72,000 ಹೊಸ ಜಾಬ್ಗಳು ಉತ್ಪತ್ತಿ ಆಗಿದಾವ ಅಥವಾ ಸೃಷ್ಟಿ ಆಗಿದಾವಂತ ನಾವು ಅನ್ಬೋದು, ಹೊಸ ಜಾಬ್ಗಳು. ಬಟ್ ಅನುಮಾನ ಎಷ್ಟಿತ್ತಂತಂದ್ರೆ ಕೇವಲ 85K ಜಾಬ್ಗಳು ಅಷ್ಟೇ ಸೃಷ್ಟಿ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚಿರ. ಬಟ್ ಅನುಮಾನಕ್ಕಿಂತ ಆಲ್ಮೋಸ್ಟ್ ಡಬಲ್ ಜಾಬ್ ಸೃಷ್ಟಿ ಆಗಿದಾವ US ಅಂತ ನಾವು ಅನ್ಬೋದ. ಅದ ಕಾರಣನ US ಸ್ಟಾಕ್ ಮಾರ್ಕೆಟ್ ಮತ್ತು ಹಲವಾರು ಅಸೆಟ್ ಕ್ಲಾಸ್ಗಳು ಕುಸಿದು ಅಂತ ನಾವು ಅನ್ಬೋದ. ಈಗ ನಿಮ್ಮ ತಲಾ ಕ್ವಶನ್ ಇರ್ಬೋದ, ಒಂದು ದೇಶನಾಗ ಜಾಬ್ಗಳು ಹೆಚ್ಚಾಗತ್ತವ ಅಂತಂದ್ರೆ ಇದು ಪಾಸಿಟಿವ್ ಇಲ್ಲ, ಅದ್ಯಾಕೆ ನೆಗೆಟಿವ್ ಆಗ್ತೈತಂತ ನಿಮ್ದು ತಲೆಯಾಗ ಕ್ವಶನ್ ಇರ್ಬೋದ. ಈಗ 10 ಜನ ಆನ್ಸರ್ ಮಾಡ್ತೇನೆ ನೋಡ್ರಿ US ಈಗ ಜಾಬ್ ಡೇಟಾ ಚಲೋ ಬಂದಿದ್ರಿಂದ ಇದ್ರಲ್ಲೇ ನಮಗೇನು ಗೊತ್ತಾಗ್ತೈತಂತಂದ್ರೆ US ಆರ್ಥಿಕತೆ ಬಹಳ ಸ್ಟ್ರಾಂಗ್ ಐತಿ. ಅದ ಕಾರಣ ಆರ್ಥಿಕತೆ ಭಾಳ ಸ್ಟ್ರಾಂಗ್ ಐತಂತಂದ್ರೆ ಅಲ್ಲಿ ಇನ್ಫ್ಲೇಷನ್ದ ಏರೋ ಸಂಭಾವನೆ ಭಾಳ ಹೆಚ್ಚೈತಂತ ನಮಗೆ ಗೊತ್ತಾಗ್ತೈತಿ. ಅದರಿಂದ ಲಾಜಿಕ್ ಏನಂತ ಈಗ ಸರಳವಾಗಿ ತಿಳಿಸ್ತೇನೆ, ತಿಳ್ಕೊರಿ. ನೋಡ್ರಿ, ಈಗ ಎಲ್ಲರೂ ಕಡೆ ಜಾಬ್ ಅಂತಂದ್ರೆ ಎಲ್ಲರೂ ಹಣ ಗಳಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಹಣ ಗಳಿಸಕ್ಕೆ ಸ್ಟಾರ್ಟ್ ಮಾಡ್ರಂತಂದ್ರೆ ಎಲ್ಲರೂ ಎಲ್ಲ ವಸ್ತುಗಳನ್ನು ಬಾಯ್ ಮಾಡ್ಬೋದ. ಈಗ ಉದಾಹರಣೆ ತಗೊಳ್ಳೋಣ, ಇದು ನಂದ ಬಾಟಲ್. ಈಗ ಎಲ್ಲರ ಕಡೆ ಜಾಬ್ ಐತಿ, ಎಲ್ಲರಿಗೂ ಹಣ ಬಂದಾವ ಕೈಯಾಗ. ಅದ ಕಾರಣ ಈಗ ಎಲ್ಲರಿಗೂ ಈ ಬಾಟಲನ್ನು ಬಾಯ್ ಮಾಡೋದೈತಿ. ಅದ ಕಾರಣ ಈ ಬಾಟಲ್ದು ಏನಾತ್ರಿ, ಡಿಮಾಂಡ್ ಹೆಚ್ಚಾತಂದ್ರೆ ಏನಾಗ್ತೈತ್ರಿ, ತನ್ನ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಏರ್ತೈತಿ. ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಏರಿತಂತಂದ್ರೆ US ಇಂಟ್ರೆಸ್ಟ್ ರೇಟ ಕಡಿಮೆ ಆಗಂಗಿಲ್ಲ. ಆಲ್ರೆಡಿ ಈಗ ಇಂಟ್ರೆಸ್ಟ್ ರೇಟ ಕಡಿಮೆ ಆಗ್ತೈತೆ ಅಂತ ಎಲ್ಲರೂ ಹಾದಿ ಕಾಯ್ಕೊಂತ ಕುಂತೀರ. ಇಂಟ್ರೆಸ್ಟ್ ರೇಟ್ ಏನ್ರಿ ಕಡಿಮೆ ಆಗಲಿಲ್ಲ ಅಂತಂದ್ರೆ ಮಾರುಕಟ್ಟೆ ಇರಂಗಿಲ್ಲ, ಮಾರುಕಟ್ಟೆ ಕುಸಿತಾವ. ಅದ ಕಾರಣನ ಮಾರುಕಟ್ಟೆ ಈ ಥರ ಕುಸಿದಾವಂತ ನಾವು ಅನ್ಬೋದ. ಅತ್ರಾಗಣ್ಣು ಅನುಮಾನಕ್ಕಿಂತ ಡಬಲ್ ಜಾಬ್ ಡೇಟಾ ಬಂದಿದ್ದ ಕಾರಣ ಅಥವಾ ಅನುಮಾನಕ್ಕಿಂತ ಡಬಲ್ ಜಾಬ್ಗಳ ಸೃಷ್ಟಿ US ಆಗಿದ್ರಿಂದ ಏನು ಇಂಟ್ರೆಸ್ಟ್ ರೇಟ್ ಐತದ ಏರ್ಸೋ ಸಂಭಾವನೆ ಏನು ಐತಂತ ನಾತರ. ತಪ್ಪೇನ್ರೆ US ಫೆಡ್ರಲ್ ರಿಸರ್ವ್ ಅವ್ರ ಅಥವಾ US ಫೆಡ್ ಚೀಫ್ ಅವ್ರ ಇಂಟ್ರೆಸ್ಟ್ ರೇಟ್ ಏನ್ರೆ ಏರ್ಸಿರಂತಂದ್ರೆ ಅದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣನ ಮಾರುಕಟ್ಟೆ ಈ ಥರ ಕುಸಿತಂತ ನಾವು ಅನ್ಬೋದ ಇದ ಒಂದು ಡೇಟಾಲೆ. ಮತ್ತು ಎರಡನೇ ಕಾರಣ ನೋಡ್ರೆ ಏನಂತಂದ್ರೆ US AI ಕಂಪ್ನಿಗಳ ಮತ್ತು ಚಿಪ್ ಕಂಪ್ನಿಗಳ. US AI ಕಂಪ್ನಿಗಳ, ಚಿಪ್ ಕಂಪ್ನಿಗಳ ಪಾಸ್ಟ್ನಾಗ ಭಾಳ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸಿದವ.
ಅದ ಕಾರಣ ಅವ್ರದ್ದು ವ್ಯಾಲ್ಯೂಯೇಷನ್ ಭಾಳ ಹೆಚ್ಚಾಗಿತ್ತು. ಆ ಒಂದು ಕಾರಣದಿಂದನೂ ಎಕ್ಸ್ಪರ್ಟ್ಗಳು ಅಥವಾ ಸ್ಮಾರ್ಟ್ ಮನಿ ಅವ್ರನ್ಯಾಗ ನಿನ್ನೆ ದಿನ ಎಕ್ಸಿಟ್ ತೊಗೊಂಡಾರಂತ ನಾವು ಅನ್ಬೋದ. ಅತ್ರಾಗನು US ಜಾಬ್ ಡೇಟಾ ನೋಡಿ ಮತ್ತೊಂದಿಷ್ಟು ಜನ ಎಕ್ಸಿಟ್ ಮಾಡ್ಕೊಂಡಾರಿ. ಅದ ಕಾರಣ US ದೊಡ್ಡ ದೊಡ್ಡ ಚಿಪ್ ಕಂಪ್ನಿಗಳು ಎನ್ವಿಡಿಯಾ ಆಗಲಿ ನೋಡ್ಬೋದು ನೀವು. ಮೈಕ್ರಾನ್ ಟೆಕ್ 13%ಗಿಂತ ಹೆಚ್ಚು ಬಿದ್ದೈತಿ, ಬ್ರಾಡ್ಕಾಮ್ 7%ಗಿಂತ ಹೆಚ್ಚು ಬಿದ್ದೈತಿ ಮತ್ತು ಎನ್ವಿಡಿಯಾ 6%ಗಿಂತ ಹೆಚ್ಚು ಬಿದ್ದೈತಿ. US ದೊಡ್ಡ ದೊಡ್ಡ AI ಕಂಪ್ನಿಗಳು ಮತ್ತು ಚಿಪ್ ಕಂಪ್ನಿಗಳನ್ನು ಹೆವಿ ಕುಸಿದಿದ್ರಿಂದ ಈ ಥರ ಒಮ್ಮೆ ನ್ಯಾಸ್ಡ್ಯಾಗ್ ಅಥವಾ US ಇದೇನು IT ಇಂಡೆಕ್ಸ್ ಅಂತೇಳಿ ನ್ಯಾಸ್ಡ್ಯಾಗ್ ಅದು 4%ಗಿಂತ ಹೆಚ್ಚು ಬಿದ್ದೈತಂತ ನಾವು ಅನ್ಬೋದು. ಮತ್ತೊಂದು ಕಾರಣ ಏನಂತಂದ್ರೆ US ಮತ್ತು ಇರಾನದ ಯುದ್ಧ ಅದು ಸಹ ನಿಲ್ಲೋ ಪರಿಸ್ಥಿತಿದಾಗಿಲ್ಲ. ಅದ್ರದ್ದು ಪ್ರೆಷರ್ ನಿನ್ನೆ ದಿನ US ಮಾರ್ಕೆಟ್ನಾಗ ಕಾಣಿತ್ತು. ಅದ ಕಾರಣನೂ US ಮಾರ್ಕೆಟ್ ಕುಸಿತಂತ ನಾವು ಅನ್ಬೋದು. ಅದ ಕಾರಣ ಪ್ರಮುಖವಾಗಿ ಯುವ ಕಾರಣಗಳಿಂದನೇ ನಿನ್ನೆ ದಿನ US ಮಾರ್ಕೆಟ್ ಬಿತ್ರಿ. ಅತ್ರಾಗೂ ಮೇನ US ಜಾಬ್ ಡೇಟಾ ಹೆಚ್ಚು ಬಂದಿದ್ರಿಂದ ನೆಗೆಟಿವ್ ಆತ. ಅದ ಕಾರಣ ಯಾವಾಗೂ ತಿಳ್ಕೊರಿ, ಮನುಷ್ಯನ ಜೀವನ ಆಗಲಿ ಅಥವಾ ಆರ್ಥಿಕತೆ ಆಗಲಿ ಎಲ್ಲ ಸಮವಾಗಿರ್ಬೇಕ. ಹೆಚ್ಚು ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಮಿಡಲ್ ಇರ್ಬೇಕ್ರಿ. ನೋಡ್ಬೋದು ನೀವು, ಜಾಬ್ ಡೇಟಾ ಹೆಚ್ಚು ಬಂತಂದ್ರೆ ಒಳ್ಳೇದಂತೀವಿ, ಬಟ್ ಆರ್ಥಿಕತೆ ದೃಷ್ಟಿಯಿಂದ ಅದು ಒಳ್ಳೇದನ್ನಾಗಿ ಬರಂಗಿಲ್ಲ. ಅದ ಕಾರಣನ ಈ ಥರ US ಮಾರ್ಕೆಟ್ ನಿನ್ನೆ ಕುಸಿದು ಮತ್ತು ಹಲವಾರು ಅಸೆಟ್ ಕ್ಲಾಸ್ಗಳು ಕುಸಿದು ಅಂತ ನಾವು ಅನ್ಬೋದು. ಅದೇ ಥರ ನಾವು ಭಾರತದ ಮಾರುಕಟ್ಟೆ ಪರಿಸ್ಥಿತಿ ನೋಡ್ರೆ ಫ್ರೈಡೇ ದಿನ ನಿಫ್ಟಿ 23,366 ಕ್ಲೋಸಿಂಗ್ ಕೊಟ್ಟೈತ್ರಿ. ನೋಡ್ಬೋದು ನೀವು, ಈ ವಾರ ನಿಫ್ಟಿ 0.69% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿ ಈ ವಾರ ಪಾಸಿಟಿವ್ ಐತಿ, ಬಟ್ ಭಾಳ ಪಾಸಿಟಿವ್ ಇಲ್ಲ, 0.29% ಪಾಸಿಟಿವ್ ಐತಿ. 54,496 ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ಸೆನ್ಸೆಕ್ಸ್ 74,243 ಕ್ಲೋಸಿಂಗ್ ಕೊಟ್ಟೈತಿ. ಈ ವಾರನಾಗ ಟೋಟಲ್ 0.83% ಡೌನ್ ಐತಿ ಸೆನ್ಸೆಕ್ಸ್. ಅದ ಕಾರಣ ಇದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು. ಈಗ US ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಮತ್ತು ಗ್ಲೋಬಲ್ದು ಎಲ್ಲ ಮಾರ್ಕೆಟ್ ಸೆಂಟಿಮೆಂಟ್ ನೋಡ್ರೆ ನೆಗೆಟಿವ್ನೇ ಐತಿ. ಅದ ಕಾರಣ ಮಂಡೇ ಮಾರುಕಟ್ಟೆ ಗ್ಯಾಪ್ ಡೌನ್ ಓಪನ್ ಆಗೋ ಸಂಭಾವನೆ ಏನು ಹೆಚ್ಚೈತಂತ ಎಕ್ಸ್ಪರ್ಟ್ಗಳನ್ನ ಥರ. ಮತ್ತೊಂದು ಏನಂತಂದ್ರೆ US ಮಾರ್ಕೆಟ್ ಕುಸಿದ್ರಿಂದ ಭಾರತದ IT ಕಂಪ್ನಿಗಳಿಗೂ ಮತ್ತೊಂದಿಷ್ಟು ಸಂಕಷ್ಟ ಎದುರಾಗ್ಬೋದು. ಯಾಕಂತಂದ್ರೆ ಭಾರತದ್ದು ಎಲ್ಲಕ್ಕಿಂತ ಹೆಚ್ಚು IT ಕಂಪ್ನಿಗಳದ ರೆವೆನ್ಯೂ ಅಥವಾ ಬಿಸ್ನೆಸ್ US ದಿಂದನೇ ಬರ್ತೈತಿ. ಅಲ್ಲೇ ಏನ್ರಿ ಈಗ ಇದೇನು ಜಾಬ್ ಡೇಟಾ ನೋಡಿ ಇಂಟ್ರೆಸ್ಟ್ ರೇಟ್ ಅದು ಕಟ್ ಆಗೋ ಸಂಭಾವನೆ ಭಾಳ ಕಡಿಮೆ ಐತಿ ಅಥವಾ ಇರಿಸ್ಬೋದು ಏನನ್ನತ್ತಾರ. ಈ ಒಂದು ಕೆಟ್ಟ ನ್ಯೂಸ್ದಿಂದ ಆ ಸ್ಟಾಕ್ಗಳದ ಪರಿಸ್ಥಿತಿನೂ ಕೆಡ್ಬೋದು. IT ಕಂಪ್ನಿಗಳದ ಇನ್ನೊಂದಿಷ್ಟು ಕೆಟ್ಟ ಪರಿಸ್ಥಿತಿ ಬರೋ ಸಂಭಾವನೆ ಭಾಳ ಹೆಚ್ಚೈತಂತ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸತ್ತಾರ. ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ನಾವು ನೋಡ್ರೆ ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದಾವ್ರಿ. ಅದ ಕಾರಣ ಶಾರ್ಟ್ ಟರ್ಮ್ನಾಗ ಮಾರುಕಟ್ಟೆಗೆ ಈ ಥರ ಏರಿಳಿತವನ್ನು ತೋರಿಸ್ಬೋದ. ಅದ ಕಾರಣ ನೀವು ಒಬ್ಬರು ಟ್ರೇಡರ್ ಇದ್ರಿ, ಶಾರ್ಟ್ ಟರ್ಮ್ ಹೂಡಿಕೆದಾರರು ಇದ್ರಿ ಅಂತಂದ್ರೆ ಇಂಥ ಪರಿಸ್ಥಿತಿನೇ ಅಂಜೋ ಪರಿಸ್ಥಿತಿ ಬರ್ತೈತಿ. ಬಟ್ ನೀವೊಬ್ಬರು ಲಾಂಗ್ ಟರ್ಮ್ ಹೂಡಿಕೆದಾರರು ಇದ್ರಿ ಅಂತಂದ್ರೆ ಇಂಥ ಸಮಯ ನಿಮಗೆ ಸೇಲ್ ಇದ್ದಂಗಂತನೂ ನಮಗೆ ಇತಿಹಾಸ ಅಥವಾ ಎಕ್ಸ್ಪರ್ಟ್ಗಳು ತಿಳಿಸ್ತಾರೆ. ಅದ ಕಾರಣ ಆ ಸೇಲದ ಲಾಭವನ್ನು ತೊಗೊಳೋರೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ಯಾವುದೂ ಬೈ ಸೆಲ್ ರೆಕಮೆಂಡೇಶನ್ ಇಲ್ಲ, ಯಾಕಂತಂದ್ರೆ ನಾ ಸೆಬಿ ರಿಜಿಸ್ಟರ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಅದ ಕಾರಣ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಇತ್ತು. ಏನೋ ನೀವು ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ ಹೂಡಿಕೆ ಮಾಡಿರಿ. ಓವರಾಲ್ ಇದೇ ಇತ್ತು. ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಿಮಗೇನು ಅನ್ನಿಸ್ತೈತಿ IT ಕಂಪ್ನಿಗಳದಾಗಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ ಈ ಥರ ಕುಸಿಯತೈತಿ ಅದ್ರ ಬಗ್ಗೆ ಅಂತಲೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋ ಪ್ರಯತ್ನವನ್ನು ಪಡ್ತೀನಿ. ಓವರಾಲ್ ಇದೇ ಇತ್ತು. ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡಿರಿ. ಮತ್ತೊಂದು ಏನಂತಂದ್ರೆ ಇಂಟ್ರೆಸ್ಟ್ ರೇಟ್ ಇನ್ಫ್ಲೇಷನ್ ಹೆಚ್ಚಾದರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಂಗಿಲ್ಲ, ಅದರಿಂದ ಮಾರುಕಟ್ಟೆಗೆ ನೆಗೆಟಿವ್ ಆಗ್ತೈತಿ. ಅದು ಎಲ್ಲ ನಾನು ತಿಳಿಸೀನಿ. ಅದ್ರ ಬಗ್ಗೆ ನಿಮಗೇನು ತಿಳಿಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ನಾಗ ಒಂದು ವಿಡಿಯೋದ ಲಿಂಕ್ ಹಾಕೇನಿ. ನಿನ್ನೆ ವಿಡಿಯೋನಾಗೂ ಹಾಕೀನಿ, ಇವತ್ತಿನ ವಿಡಿಯೋನಾಗೂ ಹಾಕ್ತೇನೆ, ಹೋಗಿ ನೋಡಿರಿ. ವಿಡಿಯೋ ಸ್ಟುಡಿಯೋನಾಗ ಕುಂತು ಮಾಡಿಲ್ಲ, ಬಟ್ ಇನ್ಫಾರ್ಮೇಷನ್ ಭಾಳ ಒಳ್ಳೆ ಇನ್ಫಾರ್ಮೇಷನ್ ಐತಿ. ಅದು ನೋಡ್ರಿ ಅಂತಂದ್ರೆ ಭಾರತದ ಆರ್ಥಿಕತೆ ಬಿಡ್ರಿ ಜಗತ್ತದ ಆರ್ಥಿಕತೆ ಮತ್ತು ಇವೇನಂತೇವೆ ನಾವು ಫೆಡ್ರಲ್ ಬ್ಯಾಂಕ್ RBI ಅವ್ರದ್ದೆಲ್ಲ ಏನೇನು ಕೆಲಸ ಇರ್ತೈತೆ ಅಂತ ಅದ್ರ ಬಗ್ಗೆನೂ ನಿಮಗೆ ಗೊತ್ತಾಗ್ಬಿಡ್ತೈತಿ. ಆದ ಕಾರಣ ಆ ವಿಡಿಯೋನು ಹೋಗಿ ನೀವು ನೋಡ್ಬೋದು. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಚೊಂದು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.